ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರವಿ ಗುಳೇದ್. ಮತ್ತೊಂದು ಹೊಸ ಎಪಿಸೋಡಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ರವಿ ಇವತ್ತೇನು ಹೇಳಕ್ಕೆ ಬಂದ ಅಂದ್ಕೊಂಡ್ರೆ, ಎಸ್ ಹೌದು, ನಾನಿವತ್ತು ಎರಡು ಅಂದರೆ ಹತ್ತತ್ರ ಹೋದ ವಾರ ನಾನು 4 ದಿವಸ ತಮಿಳ್ನಾಡು ಮತ್ತು ಕೇರಳ ಟ್ರಿಪ್ಪಲ್ಲಿದ್ದೆ. ಸೊ ಅದ್ರದ್ದು ಆಲ್ರೆಡಿ ಒಂದು ಅಂದರೆ SMET ಬೆಂಗಳೂರಿಂದ ಅಂದರೆ ಬೈಯಪ್ಪನಹಳ್ಳಿಯಿಂದ ಅಪ್ ಟು ನಾವು ನಾಗರ್ಕೋಯಿಲ್ ಜಂಕ್ಷನ್ ಕನ್ಯಾಕುಮಾರಿ ಹೇಗೆ ಹೋದ್ವಿ ಅನ್ನೋದನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ಹೇಳಿದ್ರೆ ಯೂಟ್ಯೂಬ್ ಜೊತೆ ನನ್ನೊಂದು ಫೇಸ್ಬುಕ್ ಪೇಜ್ ಇದೆ, ರವಿ ಗುಳೇದ್ ಅಂತ. ಅದು ರವಿ ಗುಳೇದ್ ಅಂತ ಹೇಳಿದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತೀನಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸರ್ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ನಾವು ತುಂಬ ಜನರಿಗೆ, ಅಂದರೆ ಈಗ ಬಸ್ಸಿಗೆ ಹೋಗೋಕ್ಕಾಗಲ್ಲ, ಬಸ್ ಜರ್ನಿ ಆಗಲ್ಲ ಅಂಥವ್ರಿಗೆ ಟ್ರೈನ್ ಜರ್ನಿ ತುಂಬ ಉಪಯುಕ್ತ. ನಾನು ಹೇಳ್ತಿರೋದು ಸುಮಾರು ಟ್ರೈನ್ಗೆ ನಾನು ರಿಸರ್ವೇಷನ್ ಮಾಡ್ಕೊಂಡು ಹೆಂಗೋ ಇನ್ನೂ ತೋರಿಸಿಲ್ಲ. ನಾನು ಈಗ ತೋರಿಸ್ತಾ ಇರೋದು ನಾನು ಜನ್ರಲಲ್ಲಿ ಹೆಂಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಕೆಲವೊಂದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಜನಗಳೆಲ್ಲ ಒಂದೇ ಥರ ಇರಲ್ಲ, ಬೇರೆ ಬೇರೆ ರೀತಿ ಬೇರೆ ಬೇರೆ ಥರ ಇರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ತೋರ್ಸೋಕೆ ಆಗೋದಲ್ಲ. ನಮಗೇನು ತೋರ್ಸೋಕ್ಕಾಗುತ್ತೋ ನನ್ನ ಕಡೆಯಿಂದ ನಾನು ತೋರಿಸ್ತೀನಿ. ಈಗ ನಾನು ಆಲ್ರೆಡಿ ಬೆಂಗಳೂರು ಟು ಕನ್ಯಾಕುಮಾರಿ ಟ್ರೈನಲ್ಲಿ ಹೆಂಗೆ ಹೋಗಿದೆ ಅನ್ನೋದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ಸದ್ಯದಲ್ಲಿ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ರವಿ ಗುಳೇದ್ ಪೇಜ್ನ ಫಾಲೋ ಮಾಡಿಕೊಂಡ್ರೆ ನಾವು ಏನು ಹಾಕ್ತೀವಿ, ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವೋ ಪ್ರತಿಯೊಂದು ನೋಟಿಫಿಕೇಷನ್ ಆಗಿ ಪ್ರತಿಯೊಂದು ವೀಡಿಯೋಗಳು ನಿಮಗೆ ತಲುಪ್ತವೆ. ಸೊ ನೆಕ್ಸ್ಟ್ ಇನ್ನೊಂದು ನಾನು ಹೇಳ್ಕೊಟ್ಟಿದ್ದೀನಿ ಅಂದರೆ, ನೆಕ್ಸ್ಟ್ ಇದಾದಮೇಲೆ ನಾವು ಕನ್ಯಾಕುಮಾರಿಯಲ್ಲಿ ಏನೇನು ನೋಡ್ಬೋದು, ಹೇಗೆ ಹೋಗಬೇಕು. ಉದಾಹರಣೆಗೆ ಈಗ ವಿವೇಕಾನಂದ ರಾಕ್ ಮೆಮೊರಿ ಹಾಲ್ ಹೋಗಬೇಕು, ಹೇಗೆ ಹೋಗಬೇಕು, ಎಷ್ಟು ಟಿಕೆಟು, ಎಷ್ಟು ಪ್ರೈಸು, ಹೆಂಗೆ ಹೋಗಬೇಕು, ಅದರೆಲ್ಲ ಡೀಟೇಲ್ಸ್ ನಾನು ಇವಾಗ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೊಂದು 2 ಡೇಸಲ್ಲಿ ಅದು ನಿಮಗೆ ಬರುತ್ತೆ. ಅದಾದಮೇಲೆ ಇನ್ನೊಂದು 2 ಅಂದರೆ ಇವತ್ತು ಯಾವಾರ ಸಂಡೇ, ಮಂಗಳವಾರ ಅದು ಬರುತ್ತೆ, ಗುರುವಾರ ಅಥವಾ ಶುಕ್ರವಾರ ನಾನು ಅನಂತ ಪದ್ಮನಾಭ ದೇವಸ್ಥಾನ, ನಾನು ಇಲ್ಲಿಂದ ಕನ್ಯಾಕುಮಾರಿಯಿಂದ ತ್ರಿವೇಂದ್ರಮ್ಗೆ ಹೇಗೆ ಹೋದೆ, ಮತ್ತು ನಾನು ಯಾವ್ಯಾವ ಜಾಗದಲ್ಲಿ ಸ್ಟೇ ಆದಿ, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟೆ. ಆ್ಯಕ್ಚುಲಿ ನಾನು ಮಾಡೋದೆಲ್ಲ ಬಜೆಟ್ ಟ್ರಿಪ್ಪಲ್ಲಿ ನಾನು ಮಾಡ್ತಾಯಿರೋದು. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಜನ ದ್ವಂದ್ವಂಚಕ್ಕೆ ಖರ್ಚು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇರೋದೇ ನಮ್ಮದು ಬಜೆಟು, ಈ ಬಜೆಟಲ್ಲಿ ನಾನು ಮಾಡಬೇಕು. ಕೆಲವೊಂದು ಜನ ಹೇಳ್ತಾರೆ, ಸೊ ನಾನು ಇವಾಗ ರಾತ್ರಿ ಹೋಗ್ತೀನಿ ಕೇರಳಕ್ಕೆ, ಅಂದರೆ ತ್ರಿವೇಂದ್ರಮ್ ರಾತ್ರಿ ಹೋಗ್ತೀನಿ, ರಾತ್ರಿ ಸ್ಟೇ ಆಗಬೇಕು, ನಾನು ತಿರ್ಗಿ ಬೆಳಗ್ಗೆ ಎದ್ದು ಹೋಗ್ತೀನಿ. ಈಗ ನಾವು ಒಂದು ಹೋಟೆಲ್ ರೂಮ್ ಬುಕ್ ಮಾಡಿದರೆ ಸರಿ ಸುಮಾರು ಅಂದರೆ 750ರಿಂದ 800 ರೂಪಾಯಿ ತೊಗೊತಾರೆ ನಾನ್ AC. AC ಆದರೆ 1500 ಅಂತಲೇ ಇಟ್ಕೊಳ್ಳಿ. ದುಡ್ಡಿರೋರು ಕೊಡ್ತಾರೆ, ಹೋಗ್ತಾರೆ. ದುಡ್ಡಿರೋರು ಇಲ್ಲಿಂದ ಹೋಗೋಣ, ದುಡ್ಡು ಇಲ್ಲದೆ ಇರೋರು ಇಲ್ಲಿ ಹೋಗೋಣ. ಅದಕ್ಕೋಸ್ಕರ ನಾನು ನಿಮಗೆ ಆ ಒಂದು ವಿಡಿಯೋದಲ್ಲಿ ಪ್ರತಿಯೊಂದೂ ನಾನು ಮಾಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಅದಾದಮೇಲೆ ತ್ರಿವೇಂದ್ರಮ್ ಆದಮೇಲೆ ಸುಮಾರು ಜನ ಗೋವಾ ಹೋಗಬೇಕು ಅಂತಾರೆ. ಗೋವಾದಲ್ಲಿ ಏನಿಲ್ಲ, ಗೋವಾದಲ್ಲಿ ಹೋಗೋದು, ಎಣ್ಣೆ ಕುಡಿಯೋದು, ಬೀಚಲ್ಲಿ ಓಡಾಡೋದು, ಬರೋದು ಅಷ್ಟೇ. ಅದೇನು ನೀವು ಒಂದು ಸಲ, ನಾನು ಹೇಳ್ತಾ ಇದ್ದೀನಿ, ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಂದು ಸಲ ನೀವು ತ್ರಿವೇಂದ್ರಮ್ ಅಂದರೆ ತಿರುವನಂತಪುರಂ ಅನಂತ ಪದ್ಮನಾಭ ದೇವಸ್ಥಾನದಿಂದ ತ್ರಿವೇಂದ್ರಮ್ದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವಂಥ ವರ್ಕಲ ಬೀಚ್ ಅಂತ ಇದೆ. ನೀವು ಅಲ್ಲಿ ಹೋದರೆ ವರ್ಕಲ ಬೀಚ್ ಅಂದರೆ ವರ್ಕಲ ಶಿವಗಿರಿ ಅಂತ ನಿಮ್ಮ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ ನೀವು ವರ್ಕಲ ಬೀಚ್ಗೆ ಹೋದರೆ, ನಾನು ಹೇಳ್ತಿಲ್ಲ ಸರ್, ಗೋವಾಕ್ಕಿಂತ ಅವರ ಅಪ್ಪ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರವಾಸಿಗರು ತುಂಬ ಕಡಿಮೆ ಇರ್ತಾರೆ, ನೀವು ತುಂಬ ಎಂಜಾಯ್ ಮಾಡ್ಬೋದು. ತುಂಬ ಅಲೆಗಳು ಚೆನ್ನಾಗಿರ್ತವೆ, ಗೋವಾಕ್ಕಿಂತ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ, ಅದೆಲ್ಲ ಮುಗಿಸ್ಕೊಂಡು ಮುಂದೆ ಹೋದರೆ ನಿಮಗೆ ಕಪಿಲಾ ಬೀಚ್ ಅಂತ ಸಿಗುತ್ತೆ. ನೀವು ನಂಬಿಕೆ ಸಾಧ್ಯವಿಲ್ಲ, ಅದು ಮಾತ್ರ ಹೈ ಸ್ಟ್ಯಾಂಡರ್ಡ್. ಯಾಕೆಂತ ಹೇಳ್ತೀನಿ ಕೇಳಿ. ನಾವು ಈ ರೋಡಿಂದ ಹೋಗಬೇಕಾದ್ರೆ ಒಂದು ಹೈವೇ ಥರ ಸಿಗುತ್ತೆ. ಅಲ್ಲಿ ಹೋಗಬೇಕಾದ್ರೆ ನಿಮಗೆ ರೈಟ್ ಸೈಡಿಗೆ ಬ್ಯಾಕ್ ವಾಟರ್ ಸಿಗುತ್ತೆ, ಲೆಫ್ಟ್ ಸೈಡಿಗೆ ಸಮುದ್ರ ಸಿಗುತ್ತೆ. ರೈಟು ಬ್ಯಾಕ್ ವಾಟರು, ಲೆಫ್ಟು ಸಮುದ್ರ. ಹಾಗಾಗಿ ತುಂಬ ಚೆನ್ನಾಗಿದೆ, ವೆದರು ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲೆಲ್ಲಿ ಒಂದೇನು ಕರ್ಕೊಂಡು ಹೋಗ್ತೀವೋ ಅಲ್ಲಿ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಆ ವಿಡಿಯೋಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಅದು ಮುಗಿಸ್ಕೊಂಡು ಬಂದಾದಮೇಲೆ, ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡಿ ಹಾಕ್ತಿರೋ ಉದ್ದೇಶ ಏನು ಅಂದರೆ, ನಾನು ಏನು ಟ್ರಿಪ್ ಹೋಗಿದ್ನಲ್ಲ, ಆ ಟ್ರಿಪ್ಪಲ್ಲಿ ಏನೇನಿದೆ ಅಂತ ನಿಮಗೊಂದು ಸ್ಮಾಲಾಗಿ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ. ಮುಂಚೆನೇ ಹಾಕಬೇಕಾಗಿತ್ತು. ಸೊ ಅದು ನಾನು ಬಂದು ಒಂದು ಸ್ವಲ್ಪ ಹುಷಾರಿಲ್ಲದಕ್ಕೆ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಅದನ್ನು ಮುಗಿಸ್ಕೊಂಡಾದ್ಮೇಲೆ ನಾನು ಹೋಗಿದ್ದೆ ಇದಕ್ಕೆ. ನಾನೇನು ಅಂದ್ಕೊಂಡೆ, ಕೋಲಮ್ಗೆ ಹೋಗಬೇಕಾ ಅಥವಾ ವಾಪಸ್ ಶಿವಗಿರಿಗೆ ಹೋಗಬೇಕಾ, ವರ್ಕಲಕ್ಕೆ ಹೋಗಬೇಕಾ ಅಂತ.
ನಾನು ಯೋಚನೆ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ, ಅಂದರೆ ನಾನು ಗೂಗಲ್ ಮ್ಯಾಪ್ ಹಾಕೊಂಡು ಸರ್ಚ್ ಮಾಡಿದಾಗ ನಾನು ಕೋಲಮ್ಗೆ ಹೋಗಿ ಕೋಲಮಿಂದ ವಾಪಸ್ ನಾನು ಇದಕ್ಕೆ ಬರಬೇಕು, ಜಟಾಯು ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ಬರಬೇಕು. ಹಂಗೆ ಹೋಗಿ 30, ಹಿಂಗೆ ಬಂದು 30, 60. ನನಗೆ ವರ್ಕಲ ಬೀಚು ನನಗೆ ಹತ್ತಿರ, ಅಲ್ಲಿಂದ 5 ಕಿಲೋಮೀಟ್ರ್. ವರ್ಕಲದಿಂದ ಜಟಾಯು 30, ಅಲ್ಲಿಂದ 30. ನಾನು ಹಿಂಗೆ ಹೋಗಿ ಹಿಂಗೆ ಬಂದು ಮತ್ತೆ ಕೋಲಮ್ಗೆ ಬರಬೇಕು. ಅದಕ್ಕೆ ಬೇಡ ಅಂದ್ಕೊಂಡು ನಾನೇನು ಮಾಡಿದೆ, ವರ್ಕಲ ಹೋಗಿ ವರ್ಕಲಿಂದ ಡೈರೆಕ್ಟು ಜಡಾವಿಗೆ 2 ಅವರಿಗೆ ಒಂದೊಂದು ಬಸ್ಗಳಿದ್ದಾವೆ. ಅಲ್ಲಿಂದ ಸುಮಾರಾಗಿ ಒಂದು 35-40 ಕಿಲೋಮೀಟ್ರ್ ಆಗುತ್ತೆ. ಬಸ್ಗಳು ಸಾಕಷ್ಟಿದ್ದಾವೆ, ಟ್ರೈನ್ಗಳು ಅವು ಇಲ್ಲ ಅಲ್ಲಿ. ಹಾಗಾಗಿ ನಾವು ಬಸ್ಸೇ ಪ್ರಿಪೇರ್ ಮಾಡಬೇಕು. ನಾನೇನು ಮಾಡಿದೆ, ಸರಿ ಅಂತ ಬಸ್ಸಿಗೆ ಹೋದೆ. ಬಸ್ಸಿಗೆ ಹೋಗಿ ಜಡ ಇವೆಲ್ಲ ನೋಡಿದೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ವಿಡಿಯೋ. ನಮ್ಮ ಕೆಲವು ಯೂಟ್ಯೂಬರ್ಸ್ ಸಮೇತ ನನಗೆ ಸಿಕ್ಕಿದ್ದಾರೆ, ಲೋಕಲಲ್ಲ, ಬೇರೆ ಬೇರೆ ರಾಜ್ಯದ ಯೂಟ್ಯೂಬರ್ಸು ನನಗೆ ಸಿಕ್ಕಿದ್ರು. ನಾನು ಮಾತಾಡ್ಸಿದ್ದೀನಿ, ಅವರು ಮಾತಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀವು ಅದನ್ನು ನೋಡಬೇಕು. ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಅನ್ನ ಬಂದಿದೆ ಕೋಲಮ್ಗೆ. ಅಲ್ಲಿಂದ 30 ಕಿಲೋಮೀಟ್ರು, ಎಲ್ಲಿಂದ ಜಡಾಯು ಸ್ಟ್ಯಾಚ್ಯೂಯಿಂದ ಅಲ್ಲಿ 30 ಕಿಲೋಮೀಟ್ರು. ಸೊ ಹಿಂಗೆ ಸುತ್ತೋದು ಬದಲಿ ಹಾಗಿಂದ ಬಂದು ಹಂಗೆ ಮುಗಿಸ್ಕೊಂಡು ಸೀದಾ ಹೋಗಿ ಅಷ್ಟೇ. ಅದಾದಮೇಲೆ ನಾನು ಜಡಾಯು ಸ್ಟ್ಯಾಚ್ಯೂಯಿಂದ ಕೋಲಮ್ಗೆ ಬಂದೆ. ಕೋಲಮ್ಗೆ ಬಂದು ನಾನು ಟಿಕೆಟ್ ತೊಗೊಂಡಿದ್ದೆ ಕೊಯಮತ್ತೂರು. ನಾನು ಸ್ಟೇ ಆಗಿದ್ದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ, ತ್ರಿವೇಂದ್ರಮಲ್ಲಿ. ಅದಾದಮೇಲೆ ತಿರ್ಗಾ ನಾನು ಮತ್ತೆ ಎಲ್ಲೂ ಸ್ಟೇ ಆಗಿಲ್ಲ. ರನ್ನಿಂಗ್ ಯಾಕೆ ಬಜೆಟ್ ಟ್ರಿಪ್ಪು, ಎಲ್ಲೂ ದುಡ್ಡುಗಳು ಅಷ್ಟೊಂದು ಸಮಸ್ಯೆ ಇರೋದಕ್ಕೆ ನಾವೇನು ಮಾಡಿದೆ, ಜಾಸ್ತಿ ನಾನು ಮಾಡೋಕ್ಕಾಗಲಿಲ್ಲ. ನಾನೇನು ಮಾಡಿದೆ ಅಂದರೆ ಕೋಲಮ್ಮಿಂದ ಕೊಯಮತ್ತೂರಿಗೆ ಒಂದು ರಾತ್ರಿ 8:45ಕ್ಕೆ ಒಂದು ಟ್ರೈನ್ ಹೋಗುತ್ತೆ. ಆ ಟ್ರೈನಿಗೆ ನಾನು ಟಿಕೆಟ್ ತೊಗೊಂಡು ನಾನು ಟ್ರಾವೆಲ್ ಮಾಡಿದೆ ಬೈ ಲೋಕಲ್, ಅಂದರೆ ಪ್ಯಾಸೆಂಜರ್, ಅಂದರೆ ಟ್ರೈನ್ಗಳಿರ್ತಾವಲ್ಲ ಅದಕ್ಕೆ ಮಾಡಿದೆ. ಟ್ರಾವೆಲ್ ಮಾಡಾದಮೇಲೆ ಬೆಳಗಿನ ಜಾವ 4:15 ಹೋಗ್ತೀವಿ. ನನಗೆ ನಿದ್ದೆ ತಡೆಯೋಕ್ಕಾಗಲಿಲ್ಲ. ಸರ್ ನಾನೇನು ಮಾಡಿದೆ, ಇಲ್ಲ ಬಜೆಟ್ ಟ್ರಿಪ್ಪು ಮಾಡೋಕ್ಕಾಗಲಿ ಅಂದರೂ ಪರವಾಗಿಲ್ಲ, ಯಾಕಂದರೆ ಆರೋಗ್ಯ ಇಂಪಾರ್ಟೆಂಟು, ನಾವು ನಿದ್ದೆ ಮಾಡಲೇಬೇಕು. ಸೊ ನಾನು ರೈಲ್ವೆ ಸ್ಟೇಷನ್ ಮುಂದೆ ಇರುವಂಥ, ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಮುಂದೆ ಇರುವಂಥ ಒಂದು ಹರಿಪ್ರಿಯ ಲಾಡ್ಜ್ ಅಂತಿದೆ. ಸೊ ಅದರ ರೂಮ್ ಟೂರ್ ಸಹ ಮಾಡಿದ್ದೀನಿ, ಅದರೊಳಗಿದೆ, ಅದು ಹಾಕ್ತೀನಿ. ಎಲ್ಲ ಒಟ್ಟಿಗೆ ಹಾಕೋಕ್ಕಾಗಲ್ಲ, 2 ದಿವಸ 3 ದಿವಸ ಬಿಟ್ಟು ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಅದಾದಮೇಲೆ ಹರಿಪ್ರಿಯ ಹೋಟೆಲ್ಗೆ ಹೋದೆ, ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ನಾನು ಹೋಗಿದ್ದೆ ಕೊಯಮತ್ತೂರು ಇಶಾ ಫೌಂಡೇಶನ್. ನನಗೆ ಶಿವನ್ ನೋಡಬೇಕು ಅಂತ ತುಂಬ ಆಸೆ. ಶಿವಂದು ಕೆಲವೊಂದು ತುಂಬ ಜಾಗಗಳಿದ್ದಾವೆ, ಆ ಜಾಗಕ್ಕೆ ಹೋಗಬೇಕು ಅಂತ ತುಂಬ ಆಸೆ. ಅವು ಹತ್ತಿರದಲ್ಲಿ ಯಾವುವು ಇಲ್ಲ, ಎಲ್ಲ ತುಂಬ ದೂರ ಇದ್ದಾವೆ. ದೂರ ಹೋಗ್ಬೇಕಂದ್ರೆ ನಾನು ಮಾಡುವಂಥ ಕೆಲಸದಲ್ಲಿ ಪರ್ಮಿಷನ್ ತೊಗೋಬೇಕು, ಟೈಮ್ ತೊಗೋಬೇಕು. ಇದನ್ನೆಲ್ಲ ತೊಗೊಂಡು ಹೋಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇದ್ದಿದ್ದಲ್ಲಿ ಫಸ್ಟು ನಾನು ಶಿವನ ತೋರಿಸ್ಬೇಕು ಅಂತೇಳಿ ನಾನು ಬಂದಿದ್ದೆ ಇಶಾ ಫೌಂಡೇಶನ್, ಅದು ಕೊಯಮತ್ತೂರು ಇರುವಂಥ. ಆದರೆ ಇದು ಕೊಯಮತ್ತೂರಿಂದ ಅಪ್ ಟು ಎಲ್ಲಿವರೆಗೂ ಅಂದರೆ ಇಶಾ ಫೌಂಡೇಶನ್ ಸುಮಾರು 30-35 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ 1-1.5 ಗಂಟೆ ಜರ್ನಿ ಬೇಕಾಗುತ್ತೆ. ಅಲ್ಲಿ ಹೋದ್ಮೇಲೆ ತುಂಬ ಚೆನ್ನಾಗಿದೆ, ನೀವು ಹೋಗಲೇಬೇಕು ಒಂದು ಸಲ. ನಾನು ಬೆಂಗಳೂರ್ದು ಇನ್ನೂ ನೋಡಿಲ್ಲ, ಅದ್ರದ್ದು ಒಂದು ಸಲ ಹೋಗ್ಬಿಟ್ಟು ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಲ್ಲದೆ ಏನಾರು ಡೌಟ್ ಇದ್ದರೆ, ನಿಮಗೆ ಟ್ರೈನ್ದು ಏನೇ ರಿಲೇಟೆಡ್ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳಿ, ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಆದಷ್ಟು ಜನ ನನ್ನ ಯೂಟ್ಯೂಬ್ ಚಾನಲ್ನ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೀವು ಏನು ಒಂದೊಂದು ಇನ್ಫಾರ್ಮೇಷನ್ ಅಂದರೆ ಒಂದು ಕಮೆಂಟ್ಗಳಾಗಲಿ, ಇನ್ನೊಂದು ಏನು ಕೇಳ್ತೀರೋ ಅದಕ್ಕೆ ನಾನು ಡಿಸ್ಕಸ್ ಮಾಡೋದಾಗಲಿ ಮಾಡಿದ್ರೆ ನಮಗೂ ಈ ಒಂದು ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ವ್ಯೂಸ್ ಬರಬೇಕು, ವ್ಯೂಸ್ ಬರ್ತಾಯಿಲ್ಲ. ಸೊ ನಾನು ಅದಕ್ಕೆ ಹೇಳೋದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸಿಗೆ ನನ್ನೊಂದು ವಿಡಿಯೋಗಳನ್ನು ಶೇರ್ ಮಾಡಿ. ನಾವು ಏನೋ ಒಂದು ಇಂಟ್ರೆಸ್ಟಿಂದ ಮಾಡ್ತಾಯಿದ್ದೀವಿ, ನಮ್ಮನ್ನು ನೀವು ಬೆಳೆಸಬೇಕು. ಸುಮಾರು ಎಲ್ಲರೂ ಬೆಳೆಸಿದ್ದಾರೆ, ಹಾಗೆ ನನ್ನೂ ಒಬ್ಬನ ಬೆಳೆಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ತೀನಿ. ಇನ್ನೊಂದು ಲಾಸ್ಟಲ್ಲಿ ನಾನು ಹೇಳೋದೇನೆಂದರೆ, ಟ್ರಿಪ್ ಮಾಡಬೇಕಾದ್ರೆ ಭಾಷೆ ಹೇಗೆ ಅಂತ ಬರುತ್ತೆ. ಭಾಷೆ ಹೇಗೆ ಅಂದರೆ, ನನಗೆ ಹಿಂದಿ ಮ್ಯಾನೇಜ್ಮೆಂಟ್ ಮಾಡಬಲ್ಲೆ, ಹಿಂದಿ ಮಾತಾಡ್ತೀನಿ. ಇಂಗ್ಲೀಷ್ನೂ ಮಾತಾಡ್ತೀನಿ, ಇಂಗ್ಲೀಷ್ ಮ್ಯಾನೇಜ್ ಮಾಡಬಲ್ಲೆ. ಸೊ ನನಗೆ ತಮಿಳ್ನಾಡಿಗೆ ಹೋದಾಗ ನನಗೆ ಆಂಧ್ರ ಓಡಾಡಿದ್ದೀನಿ, ಆಂಧ್ರದಲ್ಲಿ ನನಗೆ ಸಮಸ್ಯೆ ಇಲ್ಲ. ತೆಲಂಗಾಣ ಹೋಗಿದ್ದೀನಿ, ತೆಲಂಗಾಣ ಸಮಸ್ಯೆ ಇಲ್ಲ. ಮಹಾರಾಷ್ಟ್ರ ಹೋಗಿದ್ದೀನಿ, ಮಹಾರಾಷ್ಟ್ರ ಸಮಸ್ಯೆ ಇಲ್ಲ ನನಗೆ ಕೇರಳ ಹೋಗಿದ್ದೀನಿ, ಕೇರಳದಲ್ಲಿ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ದಾರೆ. ಇವಾಗ ನಮ್ಮ ಮಂಗಳೂರು ಸುತ್ತಮುತ್ತ ಎಲ್ಲ ಹೋಗಿದ್ದೀನಿ, ಅಲ್ಲೂ ಹೋಗಿದ್ದೀನಿ. ಈಗ ಮೊನ್ನೆ ಹೋಗಿದ್ದು ತಿರುವೆಂಡ್ರಮ್ಗೆ ಹೋದಾಗ ಅಲ್ಲೂ ಸುಮಾರು ಜನ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನನಗೆ ಭಾಷೆ ಲ್ಯಾಂಗ್ವೇಜ್ ಅಂತ ಸಮಸ್ಯೆ ಆಗಿದೆ ನನಗೆ ತಮಿಳ್ನಾಡಲ್ಲಿ ಅಂದರೆ ಫುಲ್ ತಮಿಳ್ನಾಡಲ್ಲ, ಕೆಲವೊಂದು ಜಾಗಗಳಿದ್ವು, ಆ ಜಾಗದಲ್ಲಿ ಮಾತ್ರ ಅಷ್ಟೇ ನಮಗೆ ಈ ಲ್ಯಾಂಗ್ವೇಜ್ ಸಮಸ್ಯೆ ಆಗಿದ್ದು. ಅದು ಎಲ್ಲಿ ಅಂದರೆ, ನಾವು ನಮ್ಮ ಬೆಂಗಳೂರಿಂದ ದಾಟಿ ಸ್ವಲ್ಪ ಮುಂದೆ ಹೋದರೆ ಹೊಸೂರು ಸಿಗುತ್ತೆ. ಹೊಸೂರು ಮತ್ತು ಧರ್ಮಪುರಿ ಅಂತ, ಈ 2 ಜಾಗಗಳ ಮಧ್ಯೆ ಏನಿದೆ ನೋಡಿ,
ಅದನ್ನು ತುಂಬ ಕಷ್ಟ. ನಾನು ಹೇಳ್ತಿರೋದಲ್ವ, ಅವರು ಇಲ್ಲಿ ಬಂದು ಎಲ್ಲ ರೀತಿಯಿಂದ ಸರ್ವಲ್ ಆಗ್ತಾರೆ. ಹೇಳ್ತಾರೆ, ಒಬ್ಬರು ಅವನು ತಮಿಳಿಯನ್ಸು ನಾಗರ್ಕೋಯಿಲ್ ಜಂಕ್ಷನ್ಗೆ ಇಳ್ಕೊತಾರೆ. ಹೊಸೂರಲ್ಲಿ ಹತ್ಕೊಂಡ್ರವರು. ಹೊಸೂರಲ್ಲಿ ಹತ್ಕೊಂಡ್ರೆ ಹೀಗೆ ಬೇರೆದವ್ರು ಮಾತಾಡ್ಬೇಕಾದ್ರೆ ನಾನು ಹಿಂದಿಯಲ್ಲಿ ಮಾತಾಡ್ತೀನಿ. ಅದಕ್ಕೆ ಅವನು ಕೇಳ್ದ, ಅವನು ತಮಿಳಲ್ಲಿ, ನಂಗೆ ತಮಿಳು ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ. ಯಾವ ಊರು ಅಂತೆ ಅವನು? ಕರ್ನಾಟಕ ಅಂತೆ. ಏನಕ್ಕೆ ಹೋಗ್ತಾ ಇದ್ದಾನಂತೆ? ಅವನೇನೋ ಟೂರಿಸ್ಟ್ ಅಂತೆ, ನೋಡೋಕ್ಕೆ ಹೋಗ್ತಿದ್ದಾನೆ ಕನ್ಯಾಕುಮಾರಿನ. ಹೌದಾ? ಆಮೇಲೆ ನನ್ನ ಹತ್ರ ಬರ್ತಾನೆ, ನೀನು ತಮಿಳು ಮಾತಾಡಬೇಕು. ನಾನು ಹೇಳಿದೆ, ನಾನು ತಮಿಳು ಮಾತಾಡಲ್ಲ, ನನಗೆ ಬರಲ್ಲ, ನಾನು ಮಾತಾಡಲ್ಲ. ನಾನು ಮಾತಾಡಿದೆ ಕನ್ನಡ, ಇಂಗ್ಲೀಷ್, ಹಿಂದಿ, ನಾನು ಮೂರೇ ಮಾತಾಡೋದು. ಇಲ್ಲ, ನೀನು ಮಾತಾಡಲೇಬೇಕು, ನೀನು ನನ್ನನ್ನು ಅಣ್ಣಯ್ಯ ಅಂತ ಕರಿಬೇಕು, ತಲೆಯವ ಅಂತ ಕರಿಬೇಕು. ನಾನೇನು ಕರಿಬೇಕು? ಎಣ್ಣೆ ಹೊಡೆದಿದ್ದ ಅವನು, ನಾನೇನು ಕರಿಬೇಕು? ಮತ್ತು ಅವರೇ ತಮಿಳ್ನಾಡಿಂದ ಕೆಲವು ಜನ ಹುಡುಗರೆಲ್ಲ ಅವ್ನಿಗೆ ಬುದ್ಧಿವಾದ ಹೇಳಿದ್ರೆ ಅವ್ರು ಹಾಗೆಲ್ಲ ಮಾಡಬಾರ್ದು, ಅವರೆಲ್ಲ ಹಾಗೆಲ್ಲ ಇಲ್ಲ. ಯಾಕಂದ್ರೆ ನಾವು ಕರ್ನಾಟಕಕ್ಕೆ ಹೋಗಿದ್ದೀವಿ, ಈಗ ಅಲ್ಲಿ ಅವರ ಆ ರೀತಿ ಇಲ್ಲ. ನಾವು ಏನೇ ಕೇಳಿದ್ರು, ನಾವು ತೆಲುಗಲ್ಲಿ ಮಾತಾಡಿದ್ರು ಸ್ವಲ್ಪ ಜನ ತೆಲುಗು ಬರಲಿಲ್ಲ ಅಂದರೂ ಪ್ರಯತ್ನ ಪಡ್ತಾರೆ ಮಾತಾಡೋಕ್ಕೆ. ನೀವು ಹೆಂಗೆ ಮಾಡಬಾರ್ದು. ಅವನಷ್ಟಾದರೂ ಬಿಡಲೇ ಇಲ್ಲ. ನಾನೇನು ಮಾಡಿದೆ ಲಾಸ್ಟಿಗೆ, ಸರಿ ಅಂದ್ಕೊಂಬಿಟ್ಟು ನಾನು ರೈಲ್ ಮದದ್ ಅಂತ ಒಂದು ಆ್ಯಪ್ ಇದೆ. ಅದು ಏನಾಗುತ್ತೆ ಅಂದರೆ, ನಾವು ಆನ್ಲೈನಲ್ಲೇ ನಾವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನಾನು ಕಂಪ್ಲೇಂಟ್ನ ರೈಸ್ ಮಾಡಿದೆ, ಜನರಲ್ಗೆ ಹೋಗಿ ಅಂತ ಹಾಕಿದೆ. ಬಂದರು ಅವ್ರು, ಲಾಸ್ಟಲ್ಲಿ ಬಂದರು, ಟಿ ಟಿ ಹಿಂದುಗಡೆನೇ ಇರುತ್ತೆ. ಬಂದರು. ಬಂದಾದಮೇಲೆ ನನಗೆ ಕೇಳಿದ್ರು, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ಅಂತ. ಬಂದರು, ಒದ್ರು, ಹೇಳ್ಕೊಂಡು ಕರ್ಕೊಂಡು. ಅದಕ್ಕೆ ನಾನು ಹೇಳೋದು, ಏನು ಹೆದರಬೇಡಿ. ನಾವೆಲ್ಲೇ ಹೋದರೂ ನಮಗೆ ಧೈರ್ಯ ಇರಬೇಕು. ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ನನಗಿರಬೇಕು. ಆ್ಯಕ್ಚುಲಿ ನಾನು ಈ ಟ್ರಿಪ್ನ ಚಾಲೆಂಜಾಗಿ ತೊಗೊಂಡಿದ್ದು ಇದನ್ನೇ. ಯಾಕೆಂದರೆ ಹೊರಗಡೆ ನಾವು ಹೆಂಗೆ ಸರ್ವೈವ್ ಆಗ್ತೀವಿ, ಹೊರಗಡೆ ನಾವು ಜನಗಳ ಜೊತೆ ಹೆಂಗೆ ಬೆರೀತೀವಿ, ಅದು ಇಂಪಾರ್ಟೆಂಟು. ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡ್ರೆ ನಾವು ಕೂತ್ಕೊಂಡೇ ಇರಬೇಕಾಗತ್ತೆ. ಮನೆ ಬಿಟ್ಟು ನಾವು ಹೊರಗಡೆ ಬರಬೇಕು. ಮನೆ ಬಿಟ್ಟು ಹೊರಗಡೆ ಬಂದರೆ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ವಿಡಿಯೋ ಮುಖಾಂತರ ಹೇಳೋದು ಒಂದೇ, ಎಲ್ಲೇ ಹೋಗಿ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ, ಖುಷಿಯಾಗಿರಿ. ಅದು ಒಂದೇ ನಾನು ಹೇಳೋದು. ಯಾಕಂದರೆ ಹೊರಗಡೆ ಜಗತ್ತು ತುಂಬ ದೊಡ್ಡದಿದೆ. ಎಲ್ಲರೂ ಒಂದೇ ಥರ ಇರಲ್ಲ. ಅವನು ಹಂಗೆ ಮಾತಾಡ್ಬೇಕಾದ್ರೆ 4 ಜನ ಹುಡುಗರು ನನ್ನ ಪರವಾಗಿ ಬಂದು ನಿಂತ್ಕೊಂಡ್ರು, ಖುಷಿ ಪಡ್ತೀವಿ. ಇರ್ತವೆ ಆ ಜಾಗ, ಅಷ್ಟು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದು ಬಿಟ್ಟರೆ ನಾಗರ್ಕೋಯಿಲ್ ಜಂಕ್ಷನ್ನು, ಕನ್ಯಾಕುಮಾರಿ ಏನೂ ತೊಂದರೆ ಇಲ್ಲ. ಯಾಕಂದರೆ ಅಲ್ಲಿ ಎಲ್ಲ ಹುಡುಗರು ಜಾಸ್ತಿ ಹೊರಜಾಸ್ತಿದ್ದವ್ರೆ, ತಮಿಳ್ನಾಡವ್ರು ಕಡಿಮೆ ಅಲ್ಲಿ ಬರೋದು. ಹಾಗಾಗಿ ಕೆಲವೊಂದು ನಡೀತವೆ, ತೊಂದರೆ ಇಲ್ಲ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಂದು ರವಿ ಗುಳೇದಂಥ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡಿಕೊಂಡು ನಾನು ಏನು ವಿಡಿಯೋ ಹಾಕ್ತೀನಿ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ. ಆ ಒಂದು ಮುಖಾಂತರ ನನ್ನ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತು ಇನ್ನೊಂದು ಆ ವಿಡಿಯೋಗಳ ಜೊತೆ ಇನ್ನೊಂದು ಬೇರೆ ಟಾಪಿಕ್ ಇದೆ. ಆ ಟಾಪಿಕ್ ತೊಗೊಂಡು ತಿರ್ಗಿ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.